ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಕೊಟ್ಟು ಕೊರಗಬೇಡಿ, ಹಿಟ್ಟಿಕ್ಕಿ ಹಂಗಿಸಬೇಡಿ, ಎಷ್ಟು ಉಂಡರೆಂದು ಹೀಯಾಳಿಸಬೇಡಿ, ಅನ್ನ ನನ್ನದೆಂದು ಅನ್ನಬೇಡಿ, ಅನ್ನಕ್ಕಿಂತ ಶ್ರೇಷ್ಠವಿಲ್ಲ, ದಾನ ಮಾಡಿ ಕೆಟ್ಟೋರಿಲ್ಲ. ಒಂದು ಸಂಬಂಧ ಗಟ್ಟಿಯಾಗಿರ್ಬೇಕಂದ್ರೆ ಕಣ್ಣ ಮುಂದೆ ಮಾತ್ರವಲ್ಲ, ಬೆನ್ನ ಹಿಂದೆಯೂ ಪ್ರಾಮಾಣಿಕವಾಗಿರಬೇಕು. ಮನೆ ಎಷ್ಟು ದೊಡ್ಡದಿದೆ ಎನ್ನುವುದಕ್ಕಿಂತ ಮನೆಯಲ್ಲಿ ಎಷ್ಟು ಸಂತೋಷವಾಗಿದ್ದೀವಿ ಎನ್ನುವುದು ತುಂಬಾ ಮುಖ್ಯ. ಜೀವನದಲ್ಲಿ ನಟಿಸುವುದನ್ನು ಕಲಿಯದಿದ್ದರೂ ನಟಿಸುವವರನ್ನು ಗುರುತಿಸುವುದನ್ನು ಕಲಿಬೇಕು. ಇಲ್ಲದಿದ್ರೆ ಕಷ್ಟವಾಗ್ತದೆ. ದೂರಾದವರೆಲ್ಲ ದೂರವೇ ಉಳಿದು ಬಿಡಲಿ. ಒಡೆದ ಹಾಲು ನೈವೇದ್ಯಕ್ಕೆ ಯೋಗ್ಯವಲ್ಲ. ನಿನ್ನ ಯೋಗ್ಯತೆ ತಿಳಿದುಕೊಂಡವರ ಜೊತೆಗಿರು, ಬೆಲೆ ಕಟ್ಟುವವರ ಜೊತೆಗಲ್ಲ. ಮುಖವಾಡದ ಬದುಕು ಶಾಶ್ವತವಲ್ಲ, ನೆನಪಿರಲಿ. ಜೇನುತುಪ್ಪ ಹುಡುಕಿಕೊಂಡು ಹೊರಟವನಿಗೆ ಜೇನ್ನೊಣದ ಕುಟುಕುವಿಕೆಯ ನಿರೀಕ್ಷೆಯೂ ಇರಲೇಬೇಕು. ಹಾರಿ ಹೋಗುವ ಸಂಬಂಧಗಳನ್ನು ಹಿಡಿಯಲು ಹೋಗಬಾರ್ದು. ಕೆಟ್ಟವರಾಗಲು ಕೆಟ್ಟ ಕೆಲಸಗಳನ್ನೇ ಮಾಡಬೇಕಂತಿಲ್ಲ. ಸತ್ಯವನ್ನು ಇದ್ದ ಹಾಗೆ ಹೇಳಿದ್ರೆ ಸಾಕು, ಕೆಟ್ಟವರಾಗ್ತೇವೆ. ಸತ್ಯ ಏನು ಅಂತ ಗೊತ್ತಿದ್ದರೂ, ಅದು ಕಣ್ಣಿಗೆ ಕಾಣುತ್ತಿದ್ದರೂ ಸುಳ್ಳನ್ನು ನಂಬುವವನೇ ನಿಜವಾದ ಮೂರ್ಖ. ಇದು ಕಲಿಯುಗ ಪಾರ್ಥ. ನಂಬಿದವರೆಲ್ಲ ನಮ್ಮವರಾಗಲ್ಲ, ನಮ್ಮವರನ್ನೆಲ್ಲ ನಂಬೋಕು ಆಗೋದಿಲ್ಲ. ಒಂದಿನ ನಮಗೆ ನಾವೇ ಸಾಕಾಗಿ ಹೋಗೋ ಈ ಜೀವನದಲ್ಲಿ ಬೇರೆಯವರಿಗೆ ಕೊನೆ ತನಕ ಬೇಕಾಗಿರ್ತೀವಿ ಅನ್ನೋದು ಬರೀ ಕಲ್ಪನೆ ಅಷ್ಟೇ. ಜೀವನದಲ್ಲಿ ಬಂದು ಹೋದವರಿಗಿಂತ ಹೋಗಲು ಬಂದವರೇ ಹೆಚ್ಚು. ದಿನ ಕಳೆದಂತೆ ನನಗೆ ಗೊತ್ತಾಗಿದ್ದು, ನಾವೆಲ್ಲರ ಜೀವನದಲ್ಲಿ ಒಂದು ಆಯ್ಕೆಯಷ್ಟೇ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.